ಲಕ್ಷ್ಮೀ ವಿದ್ಯಾನಿಕೇತನ ಶಾಲಾ ವಾರ್ಷಿಕೋತ್ಸವದಲ್ಲಿ ಚಿತ್ರನಟ ನಟಿಯರೊಂದಿಗೆ ನೃತ್ಯ ಮಾಡಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಬದುಕಿನ ಪ್ರತಿ ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ಓದು ಬರಹದೊಂದಿಗೆ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಬೇಕಿದೆ. ಆ ನಿಟ್ಟಿನಲ್ಲಿ ಪೂರಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಕೆಎಂಎಫ್ನ ಮಾಜಿ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ತಾಲೂಕಿನ ಚಿಕ್ಕದಾಸರಹಳ್ಳಿಯ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನಂತರ ಮಾತನಾಡಿದ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ದೇವರಾಜ್, ಗ್ರಾಮೀಣ ಭಾಗದ ಶೈಕ್ಷಣಿಕ ಅಭಿವೃದ್ಧಿ ಕುರಿತು ಹಲವು ಮಹತ್ವದ ವಿಚಾರಗಳನ್ನು ಹಂಚಿಕೊಂಡರು. ಅನೇಕ ಪೋಷಕರು ಎಸ್ಎಸ್ಎಲ್ಸಿ ಮುಗಿದ ತಕ್ಷಣ ಮಕ್ಕಳ ಶಿಕ್ಷಣಕ್ಕೆ ವಿರಾಮ ನೀಡುತ್ತಿದ್ದಾರೆ. ಆದರೆ ಪೋಷಕರು ಇನ್ನು 3-4 ವರ್ಷಗಳ ಕಾಲ ಮಕ್ಕಳನ್ನು ಓದಿಸಿದ್ರೆ ಅವರು ಎಂಜಿನಿಯರ್ಗಳಾಗಿ ಅಥವಾ ವಿದೇಶಗಳಲ್ಲಿ ಉದ್ಯೋಗ ಪಡೆದು ಉತ್ತಮ ಮಟ್ಟಕ್ಕೆ ಬೆಳೆಯಲು ಸಾಧ್ಯ ಇದೆ. ಇಂದಿನ ಪೋಷಕರ ಆಶಯದಂತೆ ಈ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಶಾಲೆಯ ಪಕ್ಕದಲ್ಲೇ ಸುಸಜ್ಜಿತವಾದ ನೂತನ ಸಿಬಿಎಸ್ಇ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದೆ. 10 ವರ್ಷಗಳ ಹಿಂದೆ ಕೃಷಿ ಭೂಮಿಯನ್ನು ಸುಲಭವಾಗಿ ಪಡೆಯಬಹುದಿತ್ತು. ಆದರೆ ಇಂದು ಪರಿಸ್ಥಿತಿ ಬದಲಾಗಿದೆ. ಪೋಷಕರು ತಮ್ಮ ಸಂಪಾದನೆಯಲ್ಲಿ ಮೊದಲ ಆದ್ಯತೆಯನ್ನು ಮಕ್ಕಳ ಶಿಕ್ಷಣಕ್ಕೆ ನೀಡಬೇಕು. ಮಕ್ಕಳಿಗೆ ಪ್ರತಿದಿನ ಸ್ನಾನ ಮಾಡುವುದು, ಶುಚಿಯಾದ ಬಟ್ಟೆ ಧರಿಸುವುದು ಮತ್ತು ಶೂಗಳನ್ನು ಪಾಲಿಶ್ ಮಾಡಿಕೊಳ್ಳುವಂತಹ ಶಿಸ್ತಿನ ಜೀವನ ಕ್ರಮವನ್ನು ಪೋಷಕರು ರೂಢಿಸಿಕೊಳ್ಳಬೇಕು. ಇಂತಹ ಶಿಸ್ತು ಮಕ್ಕಳಲ್ಲಿ ಓದಿನ ಆಸಕ್ತಿಯನ್ನು ತಾನಾಗಿಯೇ ಹೆಚ್ಚಿಸುತ್ತದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೇವಲ ಓದು ಬರಹಕ್ಕೆ ಸೀಮಿತವಾಗದೆ ತಮ್ಮ ಹೆತ್ತವರ ಕೆಲಸ ಕಾರ್ಯ, ವ್ಯಾಪಾರ, ಉದ್ಯೋಗಗಳಲ್ಲಿ ಅವರೊಂದಿಗೆ ಸಹಕರಿಸಬೇಕು. ಆ ಮೂಲಕ ಬದುಕಿನ ಪಾಠವನ್ನು ಕೂಡ ಕಲಿತು ಉತ್ತಮ ಬದುಕನ್ನು ತಮ್ಮದಾಗಿಸಿಕೊಳ್ಳಬೇಕು ಎಂದರು. ಶಾಲಾ ವಿದ್ಯಾರ್ಥಿಗಳಿಂದ ಕನ್ನಡ ಗೀತ ಗಾಯನ, ನೃತ್ಯದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾಂತಾರ ಚಿತ್ರದ ಹಾಡಿನ ನೃತ್ಯ ಗಮನ ಸೆಳೆಯಿತು. ಚಿತ್ರನಟ ಅವಿನಾಶ್, ನಟಿ ನಿಸರ್ಗ ನಾಗಪ್ಪ ಅವರು ವಿದ್ಯಾರ್ಥಿಗಳೊಂದಿಗೆ ನೃತ್ಯ ಮಾಡಿದ್ರು. ನಟನಟಿಯ ಜೊತೆ ವಿದ್ಯಾರ್ಥಿಗಳು, ಶಿಕ್ಷಕರು, ಪೋಷಕರು ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸಿದ್ರು. ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ, ಬ್ಯಾಟರಾಯಸ್ವಾಮಿ, ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಬ್ಯಾಟರಾಯ ಶೆಟ್ಟಿ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಅರಿಕೆರೆ ಮುನಿರಾಜು, ಲಕ್ಷ್ಮೀ ವಿದ್ಯಾನಿಕೇತನ ವಿದ್ಯಾಸಂಸ್ಥೆ ಅಧ್ಯಕ್ಷ ದೇವರಾಜ್, ಮುಖ್ಯಸ್ಥೆ ಭಾಗ್ಯಮ್ಮ, ಮುಖ್ಯ ಶಿಕ್ಷಕಿ ವನಜಾಕ್ಷಿ ಇನ್ನಿತರರು ಹಾಜರಿದ್ದರು. ವರದಿ ನಂದಿರಾಜೇಶ್ ಶಿಡ್ಲಘಟ್ಟ. ಅದೇ ಇವತ್ತೇನಂದರೆ ಪೋಷಕರಿಗೆ ಅವ್ರ ಮಕ್ಕಳು ಇದೇನು ಡ್ಯಾನ್ಸ್ ಮಾಡೋದು ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರ್ತದೆ ಅದನ್ನು ನೋಡುವಂಥ ಒಂದು ಕುತೂಹಲ ಇರ್ತದೆ. ಎಂಜಾಯ್ ಮಾಡುವಂಥ ಒಂದು ಮೂಡ್ ಇರ್ತದೆ. ಮಕ್ಕಳಿಗೂ ಅಷ್ಟೇ ಅವ್ರು ಸುಮಾರು ದಿನದಿಂದ ಈ ಕಾರ್ಯಕ್ರಮ ತಯಾರಿ ಮಾಡಿಕೊಂಡು ಅವರೊಂದು ಪ್ರಯೋಜನ ನೀಡುವಂಥ ಕೆಲಸ ಅವರು ಗಮನ ಆ ಕಡೆ ಇರ್ತದೆ. ಅದು ಕೂಡ ಈ ಸಂದರ್ಭ ಬಂದಾಗ ಯಾಕಂದರೆ ಇವತ್ತು ನಾವು ಕೆಳಕ್ಕೆ ನಿಂತಾಗ ಒಂದು ಇದು ನೋಡಿದ್ವಿ, ನರಸಿಂಹ ಅವತಾರದ ಒಂದು ಊಟ ಇದು ಮಾಡೋದು. ನಾನು ಯೋಚನೆ ಮಾಡ್ತಾ ಇದ್ದೀನಿ, ಈಗ ನಮಗೆ ನಾವೆಲ್ಲ ಮಕ್ಕಳಾಗಿದ್ದಾಗ ಏನಾದರೂ ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾಗಳ ಅದರಲ್ಲೂ ರಾಜ್ಕುಮಾರ್ ಅವರ ಒಂದು ಏನು ಚಿತ್ರದ ಪುಸ್ತಕ ಚಿತ್ರದ ಇದನ್ನೇ ಹಾಕಿದ್ರು ಒಂದು ಊಟ ಮಾಡಬೇಕಾದ್ರೆ. ಅದನ್ನು ನೋಡ್ತಾ ಬೇಕಾದ್ರೆ ನಮ್ಮ ಜ್ಞಾಪಕ ಇರೋದ ಚಲನಚಿತ್ರ ನೋಡಿದ್ವಲ್ಲ, ಆ ಕಥೆ ಏನು ಅನ್ನೋದನ್ನು ಇವತ್ತು ಕೂಡ ನಾವು ಆ ಚಲನಚಿತ್ರ ನೋಡಿ ನಾವು ಜ್ಞಾಪಕ ಹಾಕೊಂಡಿದ್ದೀವಿ. ಬಹುಶಃ ನಿಮಗೆಲ್ಲ ಗೊತ್ತಿದ್ದಾಗೆ ದೇವವಿದ್ಯೆ ಅಂತ ದ್ವಾರಪಾಲ ಸಿಗ್ತಾರೆ, ಅವ್ರಿಗೊಂದು ಶಾಪ ಆಗುತ್ತೆ. ಶಾಪ ಆದಮೇಲೆ ವಿಷ್ಣುನ ಭಗವಂತನ ಕೇಳ್ಕೊಂತಾರೆ ಅವರು, ಈ ಶಾಪ ಹಾಕಿದ್ರೆ ಏನು ಮಾಡೋದು ಅಂತ. ಇಲ್ಲ, ಏನು ಮಾಡೋಕ್ಕಾಗಲ್ಲ, ಶಾಪ ನೀವು ಅನುಭವಿಸ್ಲೇಬೇಕು. ನಿಮಗೆ 2 ಆಪ್ಷನ್ ಕೊಡ್ತೀವಿ. ಇಲ್ಲ 7 ಜನ್ಮಗಳು ನನ್ನ ಸ್ನೇಹಿತರಾಗಿ ನೀವು ಪೂರ್ವಕದಲ್ಲಿ ಇರ್ತಿರೋ ಅಥವಾ 100 ಜನ್ಮ ನೀವು ಶತ್ರುಗಳಾಗಿ ಕಾಲ ಕಳೀತಿರೋ ಅಂತ. ಆದ್ರೆ ಅವ್ರು ಹೇಳ್ತಾರೆ, ಹೆಚ್ಚಿಗೆ ಜನ್ಮಗಳು ನಾವು ನಿಂತಿರೋಕ್ಕಾಗಲ್ಲ, ನಾವು ಶತ್ರುಗಳಾದ ಪರವಾಗಿಲ್ಲ, 3 ಜನ್ಮ ಸಾಕು ನಮಗೆ ಅಂತ. ಯಾವುದು 3 ಜನ್ಮ ಅಂದರೆ ಸತ್ಯುಗದಲ್ಲಿ ರಾವಣ ಮತ್ತು ಕೃಷ್ಣರಾಗಿ ಕೂರ್ತಾರೆ. ಹಾಗೆ ನಮ್ಮ ದೇವರಿಗೆ ನಾವೇನು ಲವಲವಿಕೆಯಿಂದ ಇರಬೇಕು ಮಕ್ಕಳು ಅಷ್ಟೇ. ಜೀವನದಲ್ಲಿ ಏನು ಸಾಧನೆ ಮಾಡಬೇಕಂದ್ರೆ ಒಂದು ಕಥೆ ಹೇಳ್ತೀನಿ. ಜಪಾನೀಸು ಒಂದು ಸಮುದ್ರದಲ್ಲಿ ಮೀನು ಹಿಡಿಯಕ್ಕೆ ಹೋಗ್ತಾರೆ. ಮೀನು ತಿನ್ನೋದು ಅವ್ರಿಗೆ ಇಷ್ಟ. ಆ ಮೀನು ಹಿಡಿಯಕ್ಕೆ ಹೋದಾಗ ಮೀನು ಹಿಡ್ಕೊಂಡ್ಬರ್ತಾರೆ. ಫಸ್ಟ್ ವಾರಗಟ್ಟಲೆ ಒಂದು ಬೋಟ್ ಹೋಗ್ತಾ ಇತ್ತು, ಮೀನು ಗೊತ್ತಿರೋದು. ವಾರಗಟ್ಟಲೆ ತಂದು ಮೀನು ತಿನ್ನಬೇಕಾದ್ರೆ ಅದು ಅಷ್ಟು ಟೇಸ್ಟ್ ಇರಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಷ್ಟೊತ್ತು ಸ್ವಲ್ಪ ಹಾಳಾಗಿರ್ತದೆ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸಲ ಏನು ಮಾಡ್ತಾರೆ, ಮೀನು ಹಿಡಿಯಬೇಕಾದ್ರೆ ಒಂದು ಐಸ್ ಹಾಕ್ಕೊಂಡು ಹೋಗ್ತಾರೆ. ಐಸಲ್ಲಿ ಹಿಡ್ಕೊಂಡ್ಬರ್ತಾರೆ, ಅವಾಗೂ ಟೇಸ್ಟ್ ಬರೋಲ್ಲ. ಆಮೇಲೆ ನೀರಲ್ಲಿ ಹಾಕ್ಕೊಂಡ್ಬರ್ತಾರೆ, ಅವಾಗೂ ಬದುಕಿರೋಲ್ಲ, ಆದರೂ ಟೇಸ್ಟ್ ಬರೋಲ್ಲ. ಒಂದು ಸತಿ ಏನು ಮಾಡ್ತಾರೆ ಗೊತ್ತಾ, ಅದ್ರ ಜೊತೆಗೆ ಒಂದು ದೊಡ್ಡ ಮೀನು ಬಿಡ್ತಾರೆ, ಎಲ್ಲ ಮೀನಿಗೆ ಹಾಕ್ಕೊಂಡು. ಆ ಮೀನು ಜೊತೆ
ಅವು ಬದುಕಕ್ಕೆ ಹೋರಾಟಕ್ಕೋಸ್ಕರ ಹೋರಾಡ್ತಾ ಇರ್ತಾವ. ಲಾಸ್ಟ್ಗೆ ಅವು ತಂದು ತಿಂತಾರೆ, ಅವಾಗ ಟೇಸ್ಟ್ ಆಗಿರ್ತಾವ. ಇದ್ರ ಕತೆ ಏನಂದ್ರೆ ನಮಗೆ ಗೊತ್ತಿರೋದಿಲ್ಲ. ಈ ಮಕ್ಕಳು ಯಾವಾಗಲೂ ಲವಲವಿಕೆಯಿಂದ ಇರಬೇಕು. ಒಂದು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕಾದ್ರೆ ಅದನ್ನು ತಂದೆ ತಾಯಿಗಳಾಗ್ಬೋದು, ಮತ್ತು ನಮ್ಮ ಶಿಕ್ಷಕರಾಗ್ಬೋದು, ಮಕ್ಕಳು ಅಷ್ಟೇ, ಎಲ್ಲರೂ ಇದನ್ನು ಕಲಿತರೆ ಒಳ್ಳೆಯದು ಅಂತ ಹೇಳ್ತಾ ನಾನು ಇನ್ನೂ ರ್ಯಾಂಕ್ ಬಂದಿದ್ದು ಸರ್ ಅಂತಾರೆ. ಅಂದರೆ ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಪೋಷಕರು ಪ್ರತಿಯೊಬ್ಬರು ಮಕ್ಕಳಿಗೂ ಇನ್ಸ್ಪಿರೇಷನ್ ಇರಬೇಕು. ನೋಡಿ, ಯಾರೋ ಮಗು 3ನೇ ರ್ಯಾಂಕ್ ಬಂದಿದ್ದು ಫಸ್ಟ್ ರ್ಯಾಂಕ್ ಬರಪ್ಪ ಅಂತೇಳಿ ಈ ಶಾಲೆಯಲ್ಲಿ ನಮ್ಮ 3ನೇ ರ್ಯಾಂಕ್ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ಜೊತೆಯಲ್ಲಿ ಏನಿವತ್ತು ಬಾಡಿಗೆ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಈ ಮಟ್ಟಿಗೆ ಬೆಳೆದು ಮತ್ತೆ ಈಗ ಪಕ್ಕದಲ್ಲಿ ಹೊಸ ಕಟ್ಟಡ ಕಟ್ತಾ ಇದ್ವಿ. CBSE ಇವತ್ತು ಪೋಷಕರಲ್ಲಿ ಒಂದು ಏನಾಗಿದೆ, ಕೆಲವರು ಏನು ಅದೇನೋ ಒಂದು ಇದಾಗಿದೆ, ಏನೋ CBSE ಇದೆಯಾ ಅನ್ನೋ ಥರ. ಹಾಗಾಗಿ ಇವತ್ತು CBSE ಸ್ಟಾರ್ಟ್ ಮಾಡಬೇಕಂದ್ರೆ ಪಕ್ಕದಲ್ಲಿ ಕಟ್ಟಡ ಕಟ್ತಾ ಇದ್ವಿ. ಅದು ಈ ಭಾಗದಲ್ಲಿ ಕೊಡ್ತೀವಿ. ಜೊತೆಯಲ್ಲಿ ಏನು ಇವತ್ತು ಎಲ್ಲರೂ ಹೇಳ್ತಾ ಇರ್ತಾರೆ, ಸರ್ ಏನು ಸರ್ ಬೆಂಗಳೂರಲ್ಲಿ ಇರೋದು ಯಾಕೆ ಹಳ್ಳಿ ಹಚ್ಕೊಂಡಿದ್ದು? ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಹಳ್ಳಿಯಲ್ಲಿ ಮಕ್ಕಳು ಹೋದ್ರೆ ನೆನೆಸ್ಕೊಂತಾರೆ, ಸಿಟಿಯಲ್ಲಿ ಹೋದ್ರೆ ಕಮರ್ಷಿಯಲ್ ಆಗ್ತದೆ. ಬಟ್ ಹಳ್ಳಿ ಮಕ್ಕಳು ಯಾವತ್ತೂ ರೋಡಲ್ಲಿ ನಿಲ್ಸಿದ್ರು ನಮ್ಮ ಮಕ್ಕಳು ನಮ್ಮ ಸ್ಕೂಲ್ ಮಾಡ್ತಿರ್ತಾರೆ, ನಮ್ಮ ಸ್ಕೂಲ್ ಓದೋದ್ರೆ ರೋಡ್ ತೋರಿಸ್ತಾರೆ. ಸಿಟಿಯಲ್ಲಿ ಯಾರು ಆ ಥರ ತೋರಿಸಲ್ಲ. ಯಾಕಂದ್ರೆ ನಾವು ಕಷ್ಟದಲ್ಲಿ ಬೆಳೆದಿರೋರು. ಇವತ್ತು ಒಂದು ಸಣ್ಣ ಹೇಳ್ಕೊಟ್ರು ಮಾರ್ಕ್ಸ್ ಸಿಕ್ಕಿದ್ದು ಎದುರುಗಡೆ ಕಾಂಗ್ರೆಸ್ಬಿಟ್ಟು ಮಾತಾಡಿಸ್ಬೇಕು. ಅದರಲ್ಲಿ ಏನಂದರೆ ಹಳ್ಳಿಯಲ್ಲಿ ಇದೊಂದು ಸಂಸ್ಕಾರ ಕಲಿಸ್ಕೊಂಡು ಬಂದಿದ್ದಾರೆ. ಜೊತೆಯಲ್ಲಿ ಏನಿವತ್ತು ಇದೇ ಪ್ರೋತ್ಸಾಹ ಮಕ್ಕಳನ್ನ ನಾವು ಮುಂದೆ ಕೇಳ್ಕೊಳ್ಳೋದು. ಪೋಷಕರಲ್ಲಿ ಏನು ಸುತ್ತಮುತ್ತ ಭಾಗದಲ್ಲಿ ಅವಾಗ ತೋರಿಸಿದ್ರು ಏನು ಕಾರ್ಯಕ್ರಮ ಅದು ಸಿಟ್ಟು ಅದೇ ಕಟ್ ಮಾಡಿಬಿಟ್ರು. ನನ್ನ ಒಂದೇ ಆಸೆ, LKG ಇಂದ SSLC ವರೆಗೂ 12 ವರ್ಷ ಸ್ಕೂಲ್ ಓದಿಸ್ತೀನಿ. ಕೆಲವು ನೋಡ್ತೀವಿ, ಕೆಲವು ಪೋಷಕರಿಗೆ SSLC ಬರ್ತಾ ಇದ್ದಾಗ ಸ್ಕೂಲ್ ಸ್ಟಾರ್ಟ್ ಮಾಡ್ತೀವಿ. 12 ವರ್ಷ ಓದಿಸ್ತೀರಿ, ಇನ್ನು 3-4 ವರ್ಷ ಓದಿಸಿ. ನಾನು ದಯವಿಟ್ಟು ರಿಕ್ವೆಸ್ಟ್, ನಮ್ಮ ಭಾಗದಲ್ಲಿ ಏನು ಸುತ್ತಮುತ್ತಗಳಲ್ಲಿ ಊರುಗಳು ನೋಡ್ತೀವಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ. SSLC ಆಗಿದ ತಕ್ಷಣ ಕಲಿಬಿಡ್ತೀವಿ. ಕಷ್ಟನೂ ಸುಮಾರು 3-4 ವರ್ಷ ಓದಿಸಿ ನಿಮಗೆ SSLC ಅಂತ ಕಾರ್ಯಕ್ರಮ ಮಾನವಿ ಮಾಡ್ತಾರೆ. ಇವತ್ತು ನಾವು ಬೆಂಗಳೂರಲ್ಲಿ ಹತ್ತದಲ್ಲಿದ್ದೀವಿ. ಇವತ್ತು ಗೊತ್ತಿರ್ಬೋದು, ಮೊದಲು 10 ವರ್ಷದ ಮುಂಚೆ ಒಂದು 10 ಎಕರೆ ಅಗ್ರಿಕಲ್ಚರ್ ಮಾಡಿ ರೈತ ವರ್ಗ ಮಾಡಿ ಒಂದು 10 ಗುಂಟೆ ಆದರೂ ಜಾಗ ತಗೊಂಬೋದಾಯಿತು. ಇವತ್ತು 1 ಗುಂಟೆಯಲ್ಲಿ ಜಾಗ ತಗೊಳಕ್ಕೆ ಆಗಲ್ಲ. ಹಾಗಾಗಿ ಇವತ್ತು ಏನು ನೀವು ದುಡಿತೀರಲ್ಲ, ಫಸ್ಟ್ ಪ್ರಿಫರೆನ್ಸ್ ಮಕ್ಕಳಿಗೆ ಸಹ ಕೊಡಿ. ಮಕ್ಕಳು ವಿದ್ಯಾರ್ಥಿ ಮಾಡಿ, ಇಂಜಿನಿಯರ್ ಮಾಡಿ, ಏನು ಮಾಡ್ತು ಮಾಡಿ. ಇವತ್ತು ನಿಮ್ಮನ್ನ ಏನಾದರೂ ಹೋಗಿ ನೀವು ಸಂಪಾದನೆ ಮಾಡೋಕ್ಕಾಗಲ್ಲ. ಇವತ್ತಿನ ರೇಟಲ್ಲಿ ನಾವು ಸುತ್ತಮುತ್ತ ಸಂಪಾದನೆ ಮಾಡೋಕ್ಕಾಗಲ್ಲ. ಅವ್ರೇನು ಎಜುಕೇಷನ್ ಮಾಡಿ ಹೊರಗಡೆ ಬಂದು ಇಂಜಿನಿಯರ್ ಫಾರಿನಿಯರ್ ಹೋದಾಗ ಅವರೇನೇ ತಗೊಂಡ್ಬಂದು ಇವತ್ತು ಒಂದು ಜಾಗ ಜಮೀನು ತಗೊಂಡು. ಹಂಗಾಗಿ ನನ್ನ ಒಂದೇ ಕೋರಿಕೆ, ಯಾರು ದಯವಿಟ್ಟು SSLC ಆದ್ಮೇಲೆ ಮಕ್ಕಳನ್ನ ಎಜುಕೇಷನ್ ನಿಲ್ಲಿಸಬೇಡಿ. ಯಾರು ಸಹಕಾರಲ್ಲ, ಯಾರು ಕೊಡೋರಲ್ಲ. ಇವತ್ತು ನಾನು ನಿಂತಿರ್ಬೋದು, ನಾಳೆ ಬೆಳಗ್ಗೆ ಮಕ್ಕಳು ಒಂದು ದೊಡ್ಡ ಸ್ಕೂಲ್ ಕಟ್ಬೋದು, ಟ್ಯೂಷನ್ ಕೊಡಿ. ದಯವಿಟ್ಟು SSLC ಯಾರು ಆದ್ಮೇಲೆ 5 ವರ್ಷ ಕಷ್ಟಪಟ್ಟು ಓದಿಸಿ ಹೋಗ್ತೀನಿ. ಜೊತೆಲಿ ಮಕ್ಕಳನ್ನ ನಾನು ಬರ್ತಾ ಇರ್ತೀನಿ, ಇದೆಲ್ಲ ಹೇಳ್ಬಾರ್ದು, ಆದರೂ ಹೇಳ್ತೀನಿ. ಮಕ್ಕಳನ್ನ ಫೀಸ್ ಕಟ್ಕೊಂಡು ಸೇವ್ ಮಾಡಿ. ನನ್ನ ಕೋರಿಕೆ ಒಂದೇ, ಡೈಲಿ ಮಕ್ಕಳನ್ನ ಡಿಸಿಪ್ಲಿನ್ ಕಲಿಸಿ, ಡೈಲಿ ಸ್ನಾನ ಮಾಡಿಸಿ ಶೂ ಹಾಕೊಂಡು ವಾಶ್ ಮಾಡ್ಕೊಂಡು ಹೋಗೋದು, ಅದನ್ನೆಲ್ಲ ಕಲಿಸಿ ಅವ್ರು ಆಟೋಮೆಟಿಕ್ ನೀವು ಓದಿಸಿ ಆದ್ರೆ ಓದ್ಕೊಂಡ್ಬಿಡ್ತಾರೆ. ನೀವು ಮಾಡಿಸಿ ಕಳಿಸಿ ಸಾಕು. ಪೇರೆಂಟ್ಸ್ ಪೋಷಕರು ಏನಿಲ್ಲ ಅವ್ರಿಗೆ ಡೈಲಿ ವಾಶ್ ಮಾಡಿ ಬಟ್ಟೆ ಹಾಕೋದು, ಡೈಲಿ ಸ್ನಾನ ಮಾಡೋದು, ಡೈಲಿ ಶೂ ವಾಶ್ ಮಾಡಿ ಕಳಿಸಿ. ನೀವು SSLC ಓದಿಸಿದ್ರೆ ಅವ್ರು ನೀವು ಬೇಡ ಅಂದ್ರೆ ಅವರೇ ಓದ್ಬಿಡ್ತಾರೆ. ಹಾಗಾಗಿ ನಾನು ಎಲ್ಲಿ ಹುಡುಕಿ